ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ನಮಗೆ ತಿಳಿದಿರುವಂತೆ ವಿವೇಕು ಸರಿತ್ರ ಹತ್ರ ಬಂದ್ಬಿಟ್ಟು ಏನು ತಪ್ಪಾಗಿಲ್ಲ ಗೌರಿ ಕಡೆಯಿಂದ, ಪುಣ್ಯವತಿಯಿಂದ ಇವತ್ತು ನಮಗೆ ಕೋಟಿ ಲಾಭ ಬರ್ತಾ ಇದೆ ಅಮ್ಮ. ಅಂದರೆ ಅವಳು ಮಾಡಿಕೊಟ್ಟಿರೋ ಡಿಸೈನಿಂದ ನಾವು ಅದರಲ್ಲಿ ಕೊಡ್ತಾ ಇರೋದು ಅವಳಿಗೆ ಚಿಟಿಕೆ ಅಷ್ಟು ಅಲ್ಲಮ್ಮ, ಅವಳಿಂದ ತುಂಬಾ ಲಾಭ ಆಗಿದೆ ಕಂಪ್ನಿಗೆ. ಆದರೆ ನೀವು ಮಾತಾಡಿದ ಮಾತು ಪುಣ್ಯವತಿಗೆ ತುಂಬ ನೋವು ತಂದಿದೆ ಅಂದಾಗ, ಅಲ್ಲ ಕಣೋ, ಇಷ್ಟು ಟ್ಯಾಲೆಂಟ್ ಇರೋ ಹುಡುಗಿ, ನಾನೇನಾದರೂ ನೀನು ಅವಳು ಅಷ್ಟು ಟ್ಯಾಲೆಂಟ್ ಇದೆ ಅಂತ ಮೊದಲೇ ನನ್ನ ಹತ್ರ ಬಂದು ಹೇಳಿದರೆ ನಾನೇ ನಿನ್ನ ಕೆಲಸಕ್ಕೆ ಸೇರ್ಕೊ ಅಂತ ಹೇಳ್ತಿದ್ದೆ. ಅದು ಬಿಟ್ಟು ನಾನು ಇಷ್ಟೊಂದೆಲ್ಲ ಬೈತಿರಲಿಲ್ಲ ಅಂದಾಗ, ಅಮ್ಮ ನೀವು ಗೊತ್ತಿಲ್ಲದೆ ಅವಳ ಮೇಲೆ ಬೈದಾಡಿದ್ರ, ಆದರೆ ಅವಳು ತುಂಬ ಕಲಾವತಿ, ಅಂದರೆ ಅವಳ ಕೈಯಲ್ಲಿ ಕಲೆ ಇದೆ ಅಂತಂದಾಗ, ಸರಿ ಕಣೋ, ಈಗ ಬೇಕಾದರೂ ಅವಳನ್ನ ಕೆಲಸಕ್ಕೆ ಸೇರ್ಕೊ ಅಂತ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬೆಳೆಯೋದನ್ನ ಯಾವತ್ತೂ ಬೇಡ ಅಂತ ಅನ್ನಲ್ಲ ಅಂದ್ಬಿಟ್ಟು ಸರಿತಾ ಹೇಳ್ತಾರೆ. ಇನ್ನೂ ಅಷ್ಟರಲ್ಲಿ ನಮ್ಮ ಗೌರಿ ಈ ಗಣಪತಿ ವಿಗ್ರಹ ಮಾಡೋರಿಗೆಲ್ಲನೂ ಸಹ ಫೋನ್ ಮಾಡಿ ಯಾವುದಾದ್ರೂ ಆರ್ಡ್ರ್ ಇದೆಯಾ ಸರ್ ಅಂತೇಳ್ಬಿಟ್ಟು ವಿಚಾರಿಸ್ತಾರೆ. ಎಲ್ಲೂ ಸಹ ಇಲ್ಲ ಅಂತ ಗೊತ್ತಾಗುತ್ತೆ. ಇನ್ನು ವಿವೇಕ್ ಬಂದು, ಪುಣ್ಯವತಿ ನಿನಗೆ ಅಮ್ಮ ಒಪ್ಪಿಗೆ ಕೊಟ್ಟಿದ್ದಾಯಿತು, ಇನ್ನು ಮುಂದೆ ನೀನು ಆರಾಮಾಗಿ ನಮ್ಮ ಕಂಪನಿಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ತಕ್ಕಂಗೆ ಸ್ಯಾಲ್ರಿ ನಾನು ಕೊಡ್ತೀನಿ ಅಂದಾಗ, ಬೇಡ ಸರ್ ನನಗೆ ಯಾವ ಕೆಲಸನೂ ಅಂದಾಗ, ಏನಾಯ್ತು ನಿನಗೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂದ್ಬಿಟ್ಟು ವಿವೇಕ್ ಕೇಳ್ತಾರೆ. ಯಾಕೆ ನಿಮ್ಮಮ್ಮ ಇವತ್ತು ಕೆಲಸಕ್ಕೆ ಕೊಡಿ ಇದೆ ಅಂದ್ಬಿಟ್ಟು ನಾಳೆ ಇಲ್ಲ ಅಂತ ಅಂದ್ಬಿಟ್ರೆ ನಾವೇನು ಸರ್ ಮಾಡೋದು, ಮಿಡಲ್ ಕ್ಲಾಸ್ ಜನ ಸರ್ ನಾವು, ಅದೇನೋ ಹೇಳ್ತಾರಲ್ಲ, ಹೊಟ್ಟೆಗೂ ಬಟ್ಟೆಗೂ ಇಲ್ಲ ಅಂದ್ರೂ ನಮಗೆ ಸ್ವಾಭಿಮಾನನೇ ಹೆಚ್ಚು ಅಂತೇಳ್ಬಿಟ್ಟು ಈ ಗೌರಿ ಹೇಳ್ತಾ ಇರ್ತಾಳೆ. ಅಲ್ಲ ಯಾಕೆ ಇಷ್ಟೊಂದು ದುರಾಂಕಾರ ನಿನಗೆ, ಇವಾಗ ನಾನೇ ಕೆಲಸ ಕೊಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ ತಾನೆ, ಮತ್ತೆ ಯಾಕೆ ಕೊಂಕು ಅಂದಾಗ, ಇಲ್ಲ ಸರ್ ನಿಮ್ಮಮ್ಮ ಈಗಲೇ ನಮ್ಮ ಹಣ ಎಲ್ಲ ದೋಚ್ಕೊಂಡು ಹೋಗಿದ್ಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಕಂಪನಿಗೆ ಕೆಲಸ ಮಾಡೋದು, ನೀವು ಕೊಡೋ ದುಡ್ಡನ್ನ ನಮ್ಮ ಅಪ್ಪ ಅಮ್ಮಂಗೆ ಕೊಡೋದು, ಮತ್ತೆ ಅದೇ ಬಂತಲ್ಲ ಸರ್ ದೋಚ್ಕೊಂಡು ಹೋದ್ಲು ಅಂತ, ಆ ಸಂಬಳನೂ ಬೇಡ ಆ ಕೆಲಸನೂ ಬೇಡ, ದಯವಿಟ್ಟು ಇದ್ರ ಬಗ್ಗೆ ನನ್ನ ಹತ್ರ ಜಾಸ್ತಿ ಮಾತಾಡಬೇಡಿ ಸರ್, ನಾನು ಬೇರೆ ದಾರಿ ಹುಡುಕೋತೀನಿ ಅಂದಾಗ, ಇವಳಿಗೆ ಮೈಯಲ್ಲೆಲ್ಲ ದುರಾಂಕರನೇ ಇದೆ. ನಾನು ಇಷ್ಟೇ ಕೆಲಸಕ್ಕೆ ಬಾ ಅಂತ ಅಂದರೂ ಬರಲ್ಲ ಅಂತ ಹೇಳ್ತಿದ್ದಾಳೆ. ಅಂದರೆ ಬೇರೆ ಯಾವ ರೀತಿ ಸಾಲ ತಿಳಿಸ್ಬಿಡ್ತಾಳು ನೋಡ್ತೀನಿ ಅಂದ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಆದರೆ ಗೌರಿ ಇಲ್ಲಿಂದ ದುಡ್ಡು ತಗೊಂಡೋಗೋದು, ಇವ್ರ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಎಲ್ಲ ಒಂದೇ ಅರ್ಥ ಬರುತ್ತೆ ಅಂದ್ಬಿಟ್ಟು ಅವಳು ಆಲೋಚನೆ ಮಾಡ್ಕೊಂಡಿರ್ತಾಳೆ. ಇನ್ನು ಈ ಮೋನಿಕಾ ಏನೋ ಒಂದು ಹೊಸ್ದಾಗಿ ಹುಡಿಕೊಂಡಿರ್ತಾಳೆ. ಅಲ್ಲ ನಾನು ಈಗ ಏನು ಮಾಡೋದು, ಹೊಟ್ಟೆ ಬರಬೇಕು 3 ತಿಂಗಳಾದಮೇಲೆ, ಹೊಟ್ಟೆನೂ ಕಾಣಿಸ್ತಿಲ್ಲ, ಬಟ್ಟೆನೂ ಕಟ್ಕೊಳಕ್ಕಾಗಲ್ಲ, ಇದೇ ರೀತಿ ಆದರೆ ನಾನು ಖಂಡಿತ ಈ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಆ ಚಂಚಲ, ಅನಿಕೇತು, ಆ ಗೌರಿ ಇವ್ರನ್ನೆಲ್ಲನೂ ಸಹ ಆಟ ಆಡಿಸ್ಬೇಕು ಅಂದರೆ ನಾನು ಖಂಡಿತ ಬಸ್ರಿ ಆಗಲೇಬೇಕು. ಇವತ್ತು ಏನಾದರೂ ಮಾಡಿ ಅನಿಕೇತ್ ಬಂದಿದ್ದ ತಕ್ಷಣ ಪ್ಲ್ಯಾನ್ ಮಾಡಿ ಅವನ ಜೊತೆ ನಾನು ಒಂದಾಗಬೇಕು ಅಂತ ಕಾಯ್ತಾ ಇರ್ತಾಳೆ. ಅಷ್ಟರಲ್ಲಿ ಅನಿಕೇತ್ ಚೆನ್ನಾಗಿ ಎಣ್ಣೆ ಹೊಡ್ಕೊಂಬಂದಿರ್ತಾನೆ. ಹೇಯ್ ಮೋನಿಕಾ, ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ, ಏನು ಬೇಕು ನಿನ್ನ ಕೇಳು, ಏನು ಬೇಕು, ಇವತ್ತು ಒಳ್ಳೆ ಪ್ಲ್ಯಾನ್ ಮಾಡಿ ಆ ಗೌರಿ, ಪರ್ಫೆಕ್ಟ್ ಗೌರಿ ನಿನ್ನ ತಂಗಿಗೆ ಸರಿಯಾಗಿ ಒಗ್ಸಿದ್ಯಾ, ತುಂಬ ಖುಷಿ ಆಯ್ತು ನನಗೆ, ನಿನಗೆ ಗೋಲ್ಡ್ ರಿಂಗ್ ಬೇಕಾ, ಡೈಮಂಡ್ ನೆಕ್ಲೆಸ್ ಬೇಕಾ ಅಂದಾಗ, ಈ ಕಡೆ ಪರವಾಗಿಲ್ಲ ಚೆನ್ನಾಗಿ ಕುಡ್ದಿದ್ದಾನೆ, ಒಳ್ಳೆ ನೆಶಲಿದ್ದಾನೆ, ಇದೇ ಒಳ್ಳೆ ಪ್ಲ್ಯಾನು, ಇವಾಗ ನಾವಿಬ್ಬರು ಒಂದಾದರೆ ಖಂಡಿತ ನಾನು ಪ್ರೆಗ್ನೆಂಟ್ ಆದೇ ಆಗ್ತೀನಿ ಅಂದ್ಬಿಟ್ಟು ಚೀಪಾಗಿ ಬಿಹೇವ್ ಮಾಡಿ ಇನ್ನು ಈ ಅನಿಕೇತ್ ಜೊತೆ ಹೋಗ್ತಾಳೆ. ಅನಿಕೇತ್, ನನಗೆ ಯಾವ ಗೋಲ್ಡ್ ರಿಂಗು ಬೇಡ, ಡೈಮಂಡು ಬೇಡ, ನೀನೇ ನನ್ನ ಗೋಲ್ಡು, ನೀನೇ ನನ್ನ ರಿಂಗು, ನೀನು ನನ್ನ ಜೊತೆ ಪ್ರೀತಿಯಿಂದ ಇದ್ದರೆ ಸಾಕು ಅಂತೇಳ್ಬಿಟ್ಟು ಈ ಮೋನಿಕಾ ಹೇಳ್ತಾ ಇರ್ತಾಳೆ. ಹೇ ಬೇಬಿ ಅಂತೇಳ್ಬಿಟ್ಟು ಅವನು ಸಹ ಮೈ ಮರ್ತು ಬಿಡ್ತಾನೆ. ಇವಳಿಗೂ ಅದೇ ಬೇಕಾಗಿರುತ್ತೆ. ಇನ್ನು ಗೌರಿ, ಏನಪ್ಪ ಮಾಡೋದು ಭಗವಂತ, ಒಂದು ಗೊತ್ತಾಗ್ತಿಲ್ವಲ್ಲ, ಏನೋ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ದೊಡ್ಡದಾಗಿ ಹೇಳ್ಕೊಬಿಟ್ಟೆ, ಮುಂದೆ ಏನು ಮಾಡೋದು, ಮತ್ತು ಏನು ಮಾಡೋಕ್ಕಾಗಲ್ವಲ್ಲ ನನ್ನ ಕೈಲಿ, ಯಾರೂ ನನ್ನ ಕೈ ಬಿಟ್ಬಿಟ್ರಲ್ಲ ಅಂತೇಳ್ಬಿಟ್ಟು ದೇವರು ಇಲ್ವಾ ಅಂತ ಅನ್ನೋಷ್ಟರಲ್ಲಿ ಈ ಕಡೆ ಶ್ರೀನಿವಾಸನ್ ಅವರು ಫೋನ್ ಮಾಡಿ, ಯಾರಿದು ಇಷ್ಟೊಂದು ಸತಿ ಫೋನ್ ಮಾಡಿದ್ದೀರಾ ಅಂದಾಗ, ಶಿನಿ ಅಂಕಲ್ ನಾನು ಗೌರಿ ಅಂದಾಗ, ಗೌರಿ ನೀನೇನಮ್ಮ, ತುಂಬ ಖುಷಿ ಆಯ್ತು ಕಣಮ್ಮ, ನೀನು ದೊಡ್ಡ ಮನೆಗೆ ಸೊಸೆ ಆಗೋಗಿದೆಯಂತೆ, ತುಂಬ ಚೆನ್ನಾಗಿದೆ ತಾನೆ, ನಿನ್ನಂಥ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಬಿಡಮ್ಮ, ನಿನ್ನ ಕೈಯಲ್ಲಿ ಕಲೆ ಸರಸ್ವತಿ ಎಲ್ಲನೂ ಸಹ ಇದ್ದಾಳೆ ಅಂದ್ಬಿಟ್ಟು ಈ ಕಡೆ ಅವ್ರು ಹೇಳ್ತಾ ಇರ್ತಾರೆ. ಸರ್ ನಾನು ಫೋನ್ ಮಾಡಿದ್ದು ಯಾವುದಾದ್ರೂ ಆರ್ಡ್ರ್ ಇದ್ದರೆ ಕೇಳೋಕ್ಕೆ ಅಂದಾಗ, ಅಯ್ಯೋ ದೇವ್ರೆ, ನಿಮ್ಮ ಅಪ್ಪನೂ ಕೇಳಿದ್ಕೆ ನನ್ನ ಮಗಳು ಇವಾಗ ದೊಡ್ಡ ಮನೆ ಸೊಸೆ ಆಗಿದ್ದಾಳೆ, ಈ ಕೆಲಸ ಎಲ್ಲ ಮಾಡಲ್ಲ ಅಂತ ಗಡ್ಡಿ ಮುರಿದಾಗ ಹೇಳಿ ಕಳಿಸ್ಬಿಟ್ರಮ್ಮ ಅಂದಾಗ, ಹೌದಾ ಅಪ್ಪ ಆ ಥರ ಹೇಳಿದ್ರು ಅಂದಾಗ, ಹೌದು ತಾಯಿ, ನಿನಗೆ ಆರ್ಡ್ರ್ ಕೊಡೋಣ ಅನ್ನೋದೇ ಇತ್ತು ಅಂದಾಗ, ಹಾಗಾದರೆ ಕೊಟ್ಬಿಟ್ರ ಅಂದಾಗ, ಇಲ್ಲ ನಾನು ಯೋಚನೆ ಮಾಡ್ತಿದ್ದೆ ಯಾರಿಗೆ ಕೊಡೋದು ಅಂತ ಅಂದಾಗ, ಸರ್ ಯಾರಿಗೂ ಕೊಡಬೇಡಿ, ನನಗೆ ಕೊಡಿ, ನಾನೇ ನಿಮಗೆ ಗಣಪತಿಗಳನ್ನ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾಳೆ. ಸರಿ ನಮ್ಮ ಆಯಿತು, ನಾಳೆನೇ ಬಂದು ನಿಮ್ಮ ಮನೆಗೆ ಅಗ್ರಿಮೆಂಟ್ಗೆ ಸಹಿ ಮಾಡ್ಕೊಂಡು ಹೋಗ್ತೀನಿ, ನೀನು ಮಾಡ್ಕೊಡ್ತೀನಿ ಅಂದಿದ್ದು ತುಂಬ ಖುಷಿ ಆಯಿತು ಅಂದಾಗ, ಸರಿ ಸರ್ ತುಂಬ ಧನ್ಯವಾದ ಅಂತೇಳ್ಬಿಟ್ಟು, ಗಣಪತಿ ನನಗೆ ನೀನು ಹುಟ್ಟಿದ ಬರೋದಕ್ಕಿಂತ ಮುಂಚೆನೇ ಒಂದು ಗಿಫ್ಟ್ ಕೊಟ್ಬಿಟ್ಟಲ್ಲಪ್ಪ, ನೀನು ಇದೆಯಾ ಅಂತ ನಾನು ನಂಬ್ತೀನಿ ಅಂದ್ಬಿಟ್ಟು ಗೌರಿ ತುಂಬ ಖುಷಿಯಾಗಿರ್ತಾಳೆ. ಇನ್ನು ಮಾರ್ನಿಂಗು ಅನಿಕೇತು ಎದ್ದಿದ ತಕ್ಷಣ, ಅಯ್ಯೋ ದೇವರೇ, ನಾನೇ ಯಾಕೆ ಇಲ್ಲಿ ಮಲಗಿದ್ದೀನಿ, ಈ ಮೋನಿಕಾ ಯಾಕೆ ನನ್ನ ಜೊತೆ ಇದ್ದಾಳೆ, ರಾತ್ರಿ ಚೆನ್ನಾಗಿ ಕುಡ್ತಿದ್ದೆ, ಏನಾಯ್ತು ನನಗೆ ಅಂತೇಳ್ಬಿಟ್ಟು ಎಚ್ಚರಿಕೆ ಆಗ್ತಾನೆ. ಏಯ್ ಮೋನಿಕಾ ಆಳದೋಳೆ, ಏನಕ್ಕೆ ನನ್ನ ಪಕ್ಕ ಮಲಗಿದ್ದೆ ಎದೋಳೆ ಅಂದಾಗ, ಯಾಕೆ ಬೇಬಿ, ಯಾಕೆ ಈ ಥರ ಆಡ್ತಾ ಇದೆಯಾ, ಸುಸ್ತಾಗ್ತಾ ಇದೆ ನನಗೆ ಅಂತೇಳ್ಬಿಟ್ಟು ಮೋನಿಕಾ ಹೇಳ್ತಾ ಇರ್ತಾಳೆ. ಅಲ್ಲ ನಾನು ಯಾಕೆ ಇಲ್ಲಿದ್ದೀನಿ, ನೀನು ಯಾಕೆ ಬಂದು ಪಕ್ಕದಲ್ಲಿ ಮಲಗಿದ್ಯಾ ಅಂತೇಳ್ಬಿಟ್ಟು ವಿಚಾರಿಸ್ತಾಳೆ.
ಇನ್ನು ಮೋನಿಕಾ ಇದ್ದೋಳು ಯಾಕೆ ಬೇಬಿ ಎಲ್ಲ ಮರ್ತೋಗ್ಬಿಟ್ಟ ಅಂದಾಗ ನಿನ್ನೆ ನಾನು ಕುಡ್ದು ಬಂದಿದ್ದು ಅಷ್ಟೇ ನೆನಪಿರೋದು ಅಂದಾಗ ಆಮೇಲೆ ಏನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ, ನೀನು ತುಂಬ ಕುಡ್ದಿದ್ದೆ, ತುಂಬ ರೊಮ್ಯಾಂಟಿಕ್ಕಾಗಿ ಮಾತಾಡ್ತಿದ್ದೆ. ಸೊ ನಾನೇನು ಮಾಡಲಿ, ಗಂಡ ಹೆಂಡತಿ ನಡುವೆ ಇದೆಲ್ಲ ಕಾಮನ್ ಅಲ್ವಾ, ನಮ್ಮಿಬ್ಬರಿಗೂ ಸೆಕೆಂಡ್ ಫಸ್ಟ್ ನೈಟ್ ಆಯಿತು ಅಂದ್ಬಿಟ್ಟು ಈ ಮೋನಿಕಾ ನುಲಿತಾ ಇರ್ತಾಳೆ. ಯಾಕೆ ಹಿಂಗೆ ನಾಚಿಕೊಂಡು ಸಾಯ್ತಾ ಇದೆಯಾ, ಇಲ್ದವೆಲ್ಲ ಸುಳ್ಳು ಹೇಳ್ಬೇಡ ನೀನು ಅಂದಾಗ ನಾನು ಯಾಕೆ ಸುಳ್ಳು ಹೇಳಲಿ ಬೇಬಿ, ನಮ್ಮದು ಫಸ್ಟ್ ಸರಿ ಆಲೇ ಫಸ್ಟ್ ನೈಟ್ ಆಗಿತ್ತು, ಈಗ ಇನ್ನೊಂದು ಸತಿ ಆಯಿತು ಅಂದಾಗ ನೀನು ಪ್ರೆಗ್ನೆಂಟ್ ಆಗಿದೆಯಾ, ಇವಾಗ ಈ ಥರ ಎಲ್ಲ ಮಾಡಬಾರ್ದು ಅಂದಾಗ ಬೇಬಿ ಗಂಡ ಹೆಂಡ್ತಿ ನಾವು ಇದೆಲ್ಲ ಯಾಕೆ ಮಾಡಬಾರ್ದು, ಸುಮ್ಮನೆ ಇರು, ನಿನಗೇನು ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನುಲಿತಾ ಇರ್ತಾಳೆ. ಅಯ್ಯೋ ದೇವ್ರೆ, ನಾನು ಮತ್ತು ಅಮ್ಮ ಇವಳನ್ನ ಆಚಕಾಕೋದು ಹೇಗೆ ಅಂದರೆ ಇವಳು ಹತ್ರ ಆಗ್ಬಿಟ್ಟಿದ್ದೀನಲ್ಲ ನಾನು, ಈಗ ಏನು ಮಾಡೋದು, ನನ್ನ ಕರ್ಮ ಮೊದಲಿನಿಂದ ಹೋಗಬೇಕು ಅಂತೇಳ್ಬಿಟ್ಟು ಅನಿಕೇತು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಇನ್ನು ಮೋನಿಕಾ ಇದ್ದೋಳು ನಾನು ಮಾಡಿದ ಕೆಲಸ ಸರಿಯೇ ಆಯಿತು, ನಾನು ಏನಕ್ಕೋಸ್ಕರ ಕಾಯ್ತಿದ್ನೋ ಅದೇ ಆಯಿತು, ನನ್ನ ಪಾಲಲ್ಲಿ ದೇವ್ರಿದ್ದಾನೆ ಅಂತೇಳ್ಬಿಟ್ಟು ಬೇಬಿ ನೀನು ಎಷ್ಟು ರೊಮ್ಯಾಂಟಿಕ್ ಅಲ್ವಾ ಅಂತೇಳ್ಬಿಟ್ಟು ನುಲಿತಾ ಇರ್ತಾಳೆ. ಮಿರರ್ ಮುಂದೆ ನಿಂತ್ಕೊಂಡು ಅಲ್ಲ ಜನಗಳು ಅವ್ರವ್ರ ಅವಕಾಶ ಸಿಗೋವರೆಗೂ ಕಾಯ್ತಾ ಇರ್ತಾರೆ, ನಾನು ಹಂಗಲ್ಲ, ಸಿಕ್ಕಿರೋ ಅವಕಾಶನ ಯೂಸ್ ಮಾಡ್ಕೋತೀನಿ, ದಾರಿ ಹುಡಿಕೊಂಡು ಹೋಗಬಾರ್ದು, ದಾರಿನೇ ನಮಗಾಗಬೇಕು, ನನ್ನ ಮುಷ್ಟಿಲೇ ಪ್ರಪಂಚ ತಿರುಗಿಸ್ಬೇಕು, ಈ ಮನೆ ಸೊಸೆಯಾಗಿ ಈ ಮನೆಗೆ ಮಗು ಎತ್ಕೊಟ್ರೆ ನಾನು ಗೌರಿ ಚಂಚಲ ಅವ್ರನ್ನೆಲ್ಲ ಗಿರ್ಗಿಟ್ಲೆ ಆಡಿಸ್ಬೋದು. ಬೇಷ್ ಮೋನಿಕಾ ಬೇಷ್, ಇನ್ನೊಂದು ತಿಂಗಳಲ್ಲಿ ನೀನು ಪ್ರೆಗ್ನೆಂಟ್ ಆಗ್ತೀಯಾ, ನೀನೇ ಈ ಮನೆ ಮಹಾರಾಣಿ ಅಂತೇಳ್ಬಿಟ್ಟು ಅವಳೆ ಹೊಗಳ್ಕೊತಾ ಇರ್ತಾಳೆ. ಇನ್ನು ಗೌರಿ ಬ್ಯಾಗ್ ತಗೊಳ್ಕೊಂಡು ಸರ್ ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ ಅಂದಾಗ ಈಗೇನಕ್ಕೆ ಹೋಗ್ತಾ ಇದೆಯಾ ಸರ್, ನೀವು ನನ್ನ ನೋಡೋ ಅವಶ್ಯಕತೆ ಏನಿಲ್ಲ, ರೆಡಿ ಆಗಿದ್ದೀನಿ ಅಂತ ಗೊತ್ತಾಗೋಯ್ತಾ, ತೊಗೊಳ್ಳಿ ಬ್ಯಾಗ್ ನೋಡ್ಕೊಳ್ಳಿ, ಇದರಲ್ಲಿ ಯಾವುದೇ ರೀತಿ ಕದ್ಕೊಂಡು ಹೋಗ್ತಾ ಇಲ್ಲ ಅಂದಾಗ ಏನೋ ಯಾರು ಕೇಳಿದ್ರಿ ಈಗ ಅಂದಾಗ ನಿಮ್ಮಮ್ಮ ಅಂದ್ರಲ್ಲ ಸರ್ ದೋಚ್ಕೊಂಡು ಹೋಗ್ತೀಯ ಅಂತ, ಅದಕ್ಕಿಂತ ಹೇಳೋದು ಬೇಕಾ, ನಾನು ಏನು ಕಳ್ತನ ಮಾಡ್ಕೊಂಡು ಹೋಗ್ತಿಲ್ಲ, ಸ್ವಲ್ಪ ನಮ್ಮ ತವ್ರ ಮನೇಲಿ ಕೆಲಸ ಇತ್ತು ಅಂದಾಗ ನೆನ್ನೆ ತಾನೇ ಹೋಗಿ ಬಂದಿದ್ದಿ, ಈಗ ಏನಕ್ಕೆ ಹೋಗ್ತಾ ಇದೆಯಾ ಅಂತೇಳ್ಬಿಟ್ಟು ಹೇಳ್ತಾರೆ. ಕೆಲಸ ಇದೆ ಸರ್ ಅಂದಾಗ ಅಲ್ಲ ಪುಣ್ಯಾವತಿ, ನೆನ್ನೆ ಹೋಗಿ ದುಡ್ಡು ಕೊಟ್ಟು ಎಲ್ಲನೂ ನೀನು ತೀರಿಸಿ ಬಂದಿದೆಯಲ್ಲ ಅಂದಾಗ ಸರ್ ಅದು ಒಂದು ತಿಂಗಳು ಕಷ್ಟ ಅಲ್ಲ ಸರ್, ಜೀವನ ಪರ್ಯಂತ ನಾವು ತೀರಿಸ್ತಾನೆ ಇರಬೇಕು ಕಷ್ಟನ, ಅದಕ್ಕೋಸ್ಕರ ಒಂದು ಕೆಲಸ ಹುಡಿಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಇದೆಲ್ಲ ಯಾಕೆ ಬೇಕು ಪುಣ್ಯವತಿ ನಿನಗೆ, ನಾನೇ ಕೆಲಸ ಕೊಡ್ತೀನಿ ಅಂತ ಹೇಳಿದ್ದೀನಿ ತಾನೇ, ಆದರೂ ಯಾಕೆ ಇಷ್ಟೊಂದು ಜಂಬ ನಿನಗೆ ಅಂದ್ಬಿಟ್ಟು ಈ ಕಡೆ ವಿವೇಕ್ ಹೇಳ್ತಾರೆ. ನೋಡಿ ಸರ್, ನಿಮ್ಮ ಕಂಪನಿಲಿ ನಾನು ಕೆಲಸ ಮಾಡಲ್ಲ, ನಿಮ್ಮ ಹತ್ರ ₹1 ಸಹ ನಾನು ಇಸ್ಕೊಳ್ಳಲ್ಲ, ಅದನ್ನು ನಿಮ್ಮಮ್ಮ ದೋಚ್ಕೊಂಡು ಹೋಗಿರೋ ಲೆಕ್ಕನೇ ಬಂದ್ಬಿಡುತ್ತೆ, ನೀವು ನನ್ನ ಒಳ್ಳೆ ಹೆಂಡತಿಯಾಗಿ ಕಳಿಸಿದ್ರೆ ಅಷ್ಟೇ ಸಾಕು, ನಾನು ಅವ್ರಿಗೆ ಮಗಳಾಗಿ ಅವ್ರ ಕಷ್ಟ ಸುಖಕ್ಕೆ ನಾನು ಅವ್ರ ಜೊತೆಯಾಗಿ ನಿಲ್ತೀನಿ ಅಂದ್ಬಿಟ್ಟು ಗೌರಿ ಹೇಳ್ತಿರ್ತಾಳೆ. ಪರವಾಗಿಲ್ವೇ ಇವಳು ಏನೋ ಅಂದ್ಕೊಂಡಿದ್ದೆ, ನಾನು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಇದ್ದಾಳೆ ಅಂದ್ಬಿಟ್ಟು ಅನಿಕೇತ್ ಮೇಲೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ನಾನು ಗಣಪತಿ ಮಾಡ್ಕೊಡ್ತೀನಿ, ಗೊಂಬೆ ಕೆಲಸ ಮಾಡ್ತೀನಿ ಅಪ್ಪನ ಜೊತೆ, ಅದರಲ್ಲೇ ಬರೋ ದುಡ್ಡು ಸಾಕು ಸರ್ ನಮಗೆ, ನಿಮ್ಮನೆ ಕಂಪನಿಲಿ ಮಾಡೋ ಕೆಲಸ ಅವಶ್ಯಕತೆ ಇಲ್ಲ ನನಗೆ ಅಂತೇಳ್ಬಿಟ್ಟು ಗೌರಿ ಹೇಳ್ತಾ ಇರ್ತಾಳೆ. ಆದ್ರೂ ನೀನು ಪದೇ ಪದೇ ಅಲ್ಲಿಗೆ ಹೋಗೋದಷ್ಟು ಸರಿ ಇಲ್ಲ ಪುಣ್ಯವತಿ ಅಂದಾಗ ಸರ್ ಯಾಕೆ ಸರ್, ನನ್ನ ಮಗಳಾಗಿ ಅಲ್ಲೇನು ಸಹಾಯ ಮಾಡ್ಕೊಡೋದು ಬೇಡವಾ ಅಂತಂದಾಗ ಮಾಡ್ಕೊಡೋದೇನೋ ಸರಿ, ಆದರೆ ಮತ್ತೆ ಗೊತ್ತಾದರೆ ನೀವು ಅಷ್ಟೊಂದು ಕಷ್ಟ ಯಾಕೆ ಬೇಕು, ಮಣ್ಣಲ್ಲಿ ಯಾಕೆ ಮತ್ತೆ ಹೋಗಿ ಇದು ಮಾಡ್ತೀಯಾ, ಇಲ್ಲೇ ಬೇರೆ ಕೆಲಸ ಮಾಡಿದ್ರೆ ಆಗಲ್ವಾ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಇಲ್ಲ ಸರ್, ನಮ್ಮ ಅಪ್ಪನ ಮನೇಲಿ ನಾವು ಕಷ್ಟ ಬಿದ್ದು ದುಡಿತೀವಲ್ಲ ಬೆವ್ರ ದುಡ್ಡು, ಅದೇ ನಮಗೆ ಸಾಕು ಅಂದ್ಬಿಟ್ಟು ಗೌರಿ ಬರ್ತಾಳೆ. ಇನ್ನು ಇಲ್ಲಿ ಬಂದು ಶ್ರೀನಿವಾಸ್ ಅನ್ನೋರು ಗೌರಿ ಬರ್ತೀನಿ ಅಂತ ಹೇಳಿದ್ಲು, ಈ ಒಂದು ರಿಜಿಸ್ಟ್ರಿಗೆ ಅವಳು ಸಹಿ ಮಾಡ್ತೀನಿ ಅಂತ ಹೇಳಿದ್ಲು ಅಂದಾಗ ವೀರಣ್ಣ ಇದ್ದವರು ಏನು ಹೇಳ್ತಾ ಇದ್ದೀರಾ, ನಮ್ಮ ಗೌರಿ ಕೆಲಸ ಮಾಡಲ್ಲ, ದಯವಿಟ್ಟು ನೀವು ಹೋಗಿ ಅಂದಾಗ ಇಲ್ಲ ವೀರಣ್ಣ ನಾನು ಯಾಕೆ ಸುಳ್ಳು ಹೇಳಿ, ಗೌರಿನೇ ಫೋನ್ ಮಾಡಿ ನಾನು ಗಣಪತಿಗಳನ್ನ ಮಾಡ್ಕೊಡ್ತೀನಿ ಅಂತೇಳ್ಬಿಟ್ಟು ಫೋನ್ ಮಾಡಿದ್ಲು, ಅದಕ್ಕೆ ಬಂದೆ ನಾನು, ಗೌರಿ ಇನ್ನೂ ಬಂದಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ನೋಡಿ ಗೌರಿ ಒಪ್ಪಿದ್ರು ನಾನು ಒಪ್ಪಲ್ಲ ಇದಕ್ಕೆ, ಹೋಗಿ ನೀವು ಇಲ್ಲಿಂದ ಅಂದ್ಬಿಟ್ಟು ಈ ಕಡೆ ವೀರಣ್ಣ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಯಾಕೊಪ್ಪಲ್ಲ ಅಪ್ಪ ಅಂದ್ಬಿಟ್ಟು ಗೌರಿ ಒಳಗಡೆ ಬರ್ತಾಳೆ. ಮಗಳೇ ಏನು ಅಂದ್ಕೊಂಡಿದ್ಯಾ, ಅಷ್ಟು ದೊಡ್ಡ ಮನೆ ಸೊಸೆ ನೀನು, ಜನ ಏನು ಅಂದ್ಕೊಳಲ್ಲ ಅಂದ್ಬಿಟ್ಟು ವೀರಣ್ಣ ಹೇಳ್ತಿರ್ತಾರೆ. ಯಾಕಪ್ಪ ಅನ್ಕೋತಾರೆ, ಯಾಕೆ ಅನ್ಕೋತಾರೆ, ಕಷ್ಟಪಟ್ಟು ದುಡಿದ್ರೆ ಯಾರೇನು ಅಂದ್ಕೊಳ್ಳಲ್ಲಪ್ಪ, ನಾವೇನು ಕಳ್ತನ ಮಾಡ್ತಿಲ್ವಲ್ಲ, ನಮ್ಮ ಕೈಯಲ್ಲಿ ಕಲೆ ಇದೆ, ಅದನ್ನು ಉಪಯೋಗಿಸಿ ನಾವು ಸಹ ದುಡಿಬೋದು, ಅವ್ರಿಗೂ ಸಹ ನಮ್ಮ ಕೈಲಿ ಕಲೆ ಮಾಡಿಕೊಟ್ರೆ ಅವ್ರಿಗೂ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಆದರೂ ಬೇಡಮ್ಮ, ನಿಮ್ಮ ಮನೇಲಿ ಏನಾದರೂ ಅನ್ಕೋತಾರೆ, ಈಗ ನೀನು ದೊಡ್ಡ ಮನೆ ಸೊಸೆ ಅರ್ಥ ಮಾಡ್ಕೋ ಗೌರಿ ಅಂದಾಗ ಇಲ್ಲಪ್ಪ ನಾನು ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ಟೇ ಬಂದಿದ್ದೀನಿ, ನಾನು ಇಲ್ಲೋಗಿ ಕೆಲಸ ಮಾಡ್ತೀನಿ ಅಂತ ಅಂದಾಗ ಹೌದಾ ನಿಮ್ಮ ಯಜಮಾನ್ರು ಏನಂದ್ರಮ್ಮ ಅಂದಾಗ ನಮ್ಮ ಮನೆಯವರು ಹೋಗು ಅಂತ ಅಂದಿದ್ದಕ್ಕೆ ನಾನು ಬಂದಿರೋದು ಅಂದಾಗ ರೀ ಗೌರಿನೇ ಹೇಳ್ತಾ ಇದ್ದಾಳಲ್ಲ, ಅವ್ರು ಅಳಿಯೋಂದ್ರು ಸರಿ ಒಪ್ಕೊಂಡಿದ್ದಾರೆ, ಇನ್ನೇನು ರೀ ಅಂತ ಹೇಳ್ಬಿಟ್ಟು ಕಾಂತಾನು ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಇಷ್ಟೊಂದೆಲ್ಲ ಹೇಳಾದ್ಮೇಲೆ ನಾನು ಇನ್ನೇನು ಹೇಳೋಕ್ಕೂ ಗೌರಿ ನನ್ನ ಬಿಡಲ್ಲ, ಆಯಿತು ನಾವು ಗಣಪತಿನ ಮಾಡ್ಕೊಡ್ತೀವಿ, ನಾನು ಗೊಂಬೆ ಮಾಡೋದು ನನ್ನ ಕೆಲಸ, ಆದರೆ ಗೌರಿ ಅದಕ್ಕೆ ತೀಡಿ ಒಂದು ರೂಪ ಅಲಂಕಾರ ಮಾಡೋದು ಅವಳ ಕೆಲಸ ಅಂದ್ಬಿಟ್ಟು ವೀರಣ್ಣ ಹೇಳ್ತಾರೆ. ಇನ್ನು ಗೌರಿ ಈ ಕಡೆ ಮಣ್ಣಿಗೆ ಪೂಜೆ ಮಾಡಿ ಗಣಪತಿ ಮಾಡೋಕ್ಕೆ ಮಣ್ಣು ರೆಡಿ ಮಾಡ್ತಿರ್ತಾನೆ. ಅಲ್ಲೇ ಅವನು ಫ್ರಾಡು ಅದನ್ನು ವಿಡಿಯೋ ಮಾಡಿಕೊಂಡು ಇದನ್ನು ಬಳಸ್ಕೊಂಡು ನಾನು ದುಡ್ಡು ಮಾಡ್ಕೋಬೋದು ಅಂತೇಳ್ಬಿಟ್ಟು ಅನಿಕೇತು ಕಳಿಸ್ತಾನೆ. ಅಲ್ಲೋಗಿ ಏನೇನು ಮಾಡ್ತಿದ್ದಾಳೆ ಅವಳು ನೋಡು ಅಂತೇಳ್ಬಿಟ್ಟು ಅವಳ ಫ್ರೆಂಡ್ನ ಅವನು ಬಂದು ವಿಡಿಯೋ ರೆಕಾರ್ಡ್ ಮಾಡ್ಕೊತಿರ್ತಾನೆ. ತಂದೆ ವೀರಣ್ಣ ಕಾಂತ ಎಲ್ಲರೂ ಸಹ ಚಿನ್ನು ಸೇರಿಕೊಂಡು ಮಣ್ಣೆಲ್ಲ ತುಳಿದ್ಬಿಟ್ಟು ಅದರಿಂದ ಗಣಪತಿ ತಯಾರಿ ಮಾಡೋಕ್ಕೆ ಎಲ್ಲನೂ ಸಹ ಸಿದ್ಧ ಮಾಡ್ಕೊಂಡಿರ್ತಾರೆ. ಅಷ್ಟರಲ್ಲಿ ಇವನು ಬಂದು ವಿಡಿಯೋ ಮಾಡ್ಕೋತಾನೆ. ಗೌರಿ ಈ ಮಣ್ಣ ತುಳಿತಾ ಇರೋವಂಥ ವಿಡಿಯೋನ ಇದನ್ನು ಅನಿಕೇತ್ಗೆ ಕಳಿಸ್ತಾನೆ. ಅನಿಕೇತ್ ಇದನ್ನು ವಾವ್ ಸೂಪರ್ ವಿಡಿಯೋ, ಇದನ್ನು ನಮ್ಮ ಸರಿತಾ ತೋರಿಸಿದ್ರೆ ಖಂಡಿತ
ಈ ಗೌರಿನ ಮನೆಯಿಂದ ಆಚೆ ಹಾಕೋದು ಪಕ್ಕ ಅಂತೇಳ್ಬಿಟ್ಟು ಹೋಗ್ತಾಳೆ. ನೈಟ್ ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಸೊ ಅವಾಗ ಇದೇ ಸರಿಯಾದ ಟೈಮು ಗೌರಿ ಮಾನ ಹರಾಜಾಕಕ್ಕೆ ಅಂತೇಳ್ಬಿಟ್ಟು ಇಲ್ಲಿ ನೋಡಿ ಒಂದು ಸಖತ್ತಾಗಿರೋ ವಿಡಿಯೋ ಬಂದಿದೆ ವಿವೇಕ್ ನೋಡಿ ಇದನ್ನು ಅಂತೇಳ್ಬಿಟ್ಟು ವಿವೇಕ್ ಕೈ ಕೊಡ್ತಾರೆ. ಏನು ವಿಡಿಯೋ ಅಂದಾಗ ಅಲ್ಲ ನಮ್ಮ ಕೋಟ್ಯಾಧೀಶರು ದೀನ ಬಂದು ಕುಟುಂಬದ ಸೊಸೆ ಮಣ್ಣಲ್ಲೋಗಿ ಆಡೋದಂತೆ ಗೊಂಬೆ ಮಾಡೋದಂತೆ ಇದೆಲ್ಲ ಇನ್ನೇನೇನು ನೋಡಬೇಕು ಅಂತೇಳ್ಬಿಟ್ಟು ಚಂಚಲ ಖ್ಯಾತೆನ ತೆಗಿತಾಳೆ. ಏನದು ಚಂಚಲ ಏನು ಹಂಗೆ ಮಾತಾಡ್ತಿದ್ಯಾ ಅಂದ್ಬಿಟ್ಟು ಸರಿತಾ ಕೇಳ್ತಾರೆ. ಅಯ್ಯೋ ಅದಕ್ಕೆ ಏನು ಮಾತಾಡ್ತಿದ್ದೀನ ತೋರಿಸೋ ವಿಡಿಯೋನ ಅಂತೇಳ್ಬಿಟ್ಟು ಈ ಚಂಚಲ ಹೇಳ್ತಾಳೆ. ಆವಾಗ ಸರಿತನ ಕೈಗೆ ಆ ವಿಡಿಯೋ ಬರುತ್ತೆ, ಮಣ್ಣಲ್ಲಿ ತುಳಿದುಬಿಟ್ಟು ಅದನ್ನು ಗೊಂಬೆ ಮಾಡ್ತಿರುವಂಥದ್ದು. ಇದನ್ನು ನೋಡಿ ಎಲ್ಲರೂ ಬೈತಾರೆ, ಗೌರಿಗೆ ಉಗಿತಾರೆ, ಗೌರಿ ಈ ಕೆಲಸ ಮಾಡೋದು ಅಷ್ಟು ಸರಿಯಲ್ಲ ಅಂತಾರೆ ಅಂದ್ಬಿಟ್ಟು ಈ ಚಂಚಲ ಮತ್ತು ಅನಿಕೇತ್ ಅಂದ್ಕೊಂಡಿರ್ತಾರೆ. ಅಷ್ಟರಲ್ಲಿ ಗೌರಿನೂ ಮನೆಗೆ ಬಂದಿರ್ತಾಳೆ. ಇನ್ನು ಆ ವಿಡಿಯೋ ನೋಡಿದ ತಕ್ಷಣ ವಿವೇಕ್ಗೆ ಸ್ವಲ್ಪ ಕೋಪ ಬರೋ ಥರ ಆದ್ರೂ ವಿವೇಕ್ ಅವ್ರ ಅಮ್ಮನ ಕಡೆ ನೋಡ್ತಾರೆ. ಸರಿತಾ ವಿಡಿಯೋ ನೋಡಿ ಏನಿದೆ ಇದರಲ್ಲಿ, ಅವಳು ಏನೋ ಮಣ್ಣಲ್ಲಿ ತಯಾರಿ ಮಾಡ್ತಿದ್ದಾಳೆ, ಅದಕ್ಕೆ ರೆಡಿ ಮಾಡ್ಕೊತಿದ್ದಾಳೆ, ತಪ್ಪೇನೂ ಮಾಡಿಲ್ವಲ್ಲ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ಏನು ಹೇಳ್ತಾ ಇದ್ದೀರಾ ಅದಕ್ಕೆ, ನಮ್ಮನೆ ಸೊಸೆಯಾಗಿ ಈ ರೀತಿ ಕೆಲಸ ಮಾಡೋದು ಅಂದಾಗ ನೋಡು ಕೆಲಸ ಯಾವುದಾದ್ರೇನು ಶ್ರದ್ಧೆ ಭಕ್ತಿಯಿಂದ ಮಾಡೋದಷ್ಟೇ. ಅವಳು ಗಣಪತಿ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ, ಮಣ್ಣು ತಯಾರಿ ಮಾಡ್ಕೊತಿದ್ದಾಳೆ, ಅದರಲ್ಲೇನೂ ಇಲ್ವಲ್ಲ, ಅದು ಅವಳ ವೃತ್ತಿ ಅವಳು ಕಲೆ ಅಂತೇಳ್ಬಿಟ್ಟು ಸರಿತಾ ಹೇಳ್ತಾರೆ. ವಿವೇಕ್ ಇದ್ದವರು ಹೌದಮ್ಮ ಪುಣ್ಯವತಿ ನನ್ನ ಹತ್ರ ಹೇಳ್ಬಿಟ್ಟೆ ಹೋದ್ಲು, ಅವಳಿಗೆ ಅವಳು ಸ್ವಂತ ದುಡಿಮೆಯಿಂದ ದುಡಿದು ಅವ್ರ ತಂದೆ ತಾಯಿ ಕೊಡಬೇಕು ಅನ್ನೋ ಆಸೆ ಅಂದಾಗ ಬಿಡು ವಿವೇಕ್, ಅದರಲ್ಲೇ ಅವಳು ಇಷ್ಟ ಆದರೆ ಏನು ಮಾಡೋಕ್ಕಾಗಲ್ಲ, ಮಾಡಲಿ ಬಿಡು ಅಂದ್ಬಿಟ್ಟು ಸರಿತಾನು ಹೇಳ್ತಾರೆ. ಇವು ಚಂಚಲ್ ಅವ್ರ ಪ್ಲ್ಯಾನು ಉಲ್ಟಾ ಹೊಡಿತದೆ ಅನಿಕೇತ್ ಪ್ಲ್ಯಾನು. ಒಟ್ಟಿನಲ್ಲಿ ಗೌರಿ ಹೆಂಗಾದರೂ ಮಾಡಿ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾಳೆ. ಸರಿತಾಗೆ ಇವಳೊಂದು ಒಳ್ಳೆತನ ಇಷ್ಟ ಆಗುತ್ತೆ. ಅವಳು ಯೋಚನೆ ಮಾಡ್ತಾಳೆ ಸರಿತಾ, ಅಲ್ಲ ಈ ಹುಡುಗಿ ನಾನು ಇಷ್ಟೊಂದೆಲ್ಲ ಬೈದ್ರೂ ನಮ್ಮ ಕಂಪನಿಗೆ ಡಿಸೈನರ್ ಆಗಿ ಕೆಲಸ ಮಾಡು ಅಂದ್ರೂ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಅಲ್ಲೋಗಿ ಕೆಲಸ ಮಾಡ್ತಿದ್ದಾಳಲ್ಲ ಅಂತ ವಿವೇಕ್ ವಿಚಾರಿಸಿದಾಗ ವಿವೇಕ್ ಇದೋನು ಅವಳು ತುಂಬ ಸ್ವಾಭಿಮಾನಿ ಅಮ್ಮ, ನೀನು ಅಂದಿರೋ ಮಾತು ಅವಳಿಗೆ ತುಂಬಾ ನಾಟ್ಬಿಟ್ಟಿದೆ, ಅದಕ್ಕೆ ಅವಳು ನಮ್ಮ ಕಂಪನಿಲಿ ಕೆಲಸ ಮಾಡಲ್ಲ ಅಂತ ಹೇಳಿದ್ಲು. ನನ್ನ ಹತ್ರ ಬಿಡಿ ಗಾಸು ಬೇಡ ಅಂತ ಹೇಳಿದ್ಲಮ್ಮ. ಅವಳಿಗೆ ಕಲೆ ಮತ್ತು ಅವಳ ಸ್ವಾಭಿಮಾನ ಎರಡಕ್ಕೂ ಇವಾಗ ಅವಳು ಮಾಡ್ತಾ ಇರೋಲ್ಲ ಕೆಲಸ, ಅದೇ ನಮಗೆ ಸಾಕ್ಷಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿತಾ ಯೋಚನೆ ಮಾಡ್ತಾಳೆ, ಇಂಥ ಒಳ್ಳೆ ಸೊಸೆನ ನಾನು ತಪ್ಪು ತಿಳ್ಕೊಂಬಿಟ್ಟೆಲ್ಲ, ಇಷ್ಟು ಸ್ವಾಭಿಮಾನಿ ಹುಡುಗಿ, ತನ್ನ ಕೈ ಮೇಲೆ ತನ್ನ ಕಾಲ ಮೇಲೆ ಅವಳು ನಿಂತ್ಕೋಬೇಕು ಅನ್ನೋ ಹಠ ಛಲ ಇದೆ ಇವಳಿಗೆ ಅಂತೇಳ್ಬಿಟ್ಟು ಸರಿತಾ ಯೋಚನೆ ಮಾಡ್ತಿರ್ತಾಳೆ. ನಾನೇ ತಪ್ಪು ಮಾಡಿಬಿಟ್ಟೆ, ಹುಡುಗಿಗೆ ಈ ರೀತಿ ಎಲ್ಲ ಅನ್ಬಾರ್ದಾಯಿತು ಅಂದ್ಬಿಟ್ಟು ಸರಿತಾ ಯೋಚನೆ ಮಾಡ್ತಿದ್ದಾರೆ. ಗೌರಿ ಹತ್ರ ಮಾತಾಡಿ ಸಾರಿ ಅಂದರೆ ಕ್ಷಮೆನೂ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ. ನೋಡೋಣ ಕ್ಷಮೆ ಕೇಳ್ತಾಳ ಗೌರಿಗೆ ಸರಿತಾ ಹತ್ರ ಆಗ್ತಾರ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.